नाज़रीन, ये बेलगाम का स्विमिंग पूल है जो बरसों से इसकी उम्मीद थी कि ये कब ओपन होगा। हर बार सवाल हुआ करता था कि ये कब ओपन किया जाएगा, आम आवाम के लिए कब ये इस्तेमाल में लाया जाएगा। लेकिन जब से ये बना था तब से इसको ओपन ही नहीं किया गया था। अब इसके लिए बताया जा रहा है कि कुछ टेक्निकल प्रॉब्लम्स थी जिसकी वजह से इसको ओपन नहीं किया गया था। लेकिन आज अहले बेलगाम के लिए ये वाकई एक अच्छी और गुड न्यूज़ है कि आज इस स्विमिंग पूल का इफ्तिताह अमल में आया है। इसको ओपन किया गया है और कल सुबह से 6 बजे से शाम के 7 बजे तक ये खुला रहेगा। और आम आवाम से गुजारिश की जा रही है कि ये यहाँ आएँ और इस स्विमिंग पूल का इस्तेमाल करें। आज एमएलए आसिफ सेठ साहब के हाथों इसका इफ्तिताह अमल में आया। इस वक्त उस मौके पर कॉरपोरेशन के दीगर अफसरान भी यहाँ पर मौजूद थे और आप देख सकते हैं यहाँ पर जो पीछे जो प्रोग्राम चल रहा है यहीं पर इसका इफ्तिताह अमल में आया और यहाँ स्विमिंग स्टार्ट भी है आज। और कल सुबह से बाकायदा 6 बजे से शाम के 7 बजे तक ये खुला रहेगा आम आवाम के लिए। It was being organized by our sports club. ಎಲ್ಲರಿಗೆ ಹೇಳಲಿಕ್ಕೆ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾಳೆದಿಂದ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆಗೆ 7 ಗಂಟೆ ತನಕ, 6 ಗಂಟೆಯಿಂದ ಸಂಜೆಗೆ 7 ಗಂಟೆ ತನಕ स्विमिंग पूल ओपन इರ್ತದೆ. ಎಲ್ಲರೂ ಬಂದು सभी यहाँ पे आके इसका यूज़ लीजिए, इस्तेमाल कीजिए, अच्छे तरह से क्लीनलीनेस से मिल के सब जो सीखते नहीं हैं उनको एक कोच भी है, आपको सिखाएंगे भी। जो स्टेट लेवल और नेशनल लेवल पे जो जाना चाहते हैं उनके लिए भी कोचिंग अलग होगी। तो सब इसका इस्तेमाल कीजिए. बहुत बहुत शुक्रिया. ಸ್ಕೂಲ್ ಗೇಮ್ಸ್ ಸರ್, ಇಲ್ಲೇ ಸ್ಕೂಲ್ ಗೇಮ್ಸ್ ಸ್ಟೇಟ್ ಲೆವೆಲ್ ನಾವು ಮಾಡೋಣ ಸರ್ ಅಂತ ಹೇಳಿದೆ. ಅವ್ರದ್ದು ಮಾಡೋಕೆ ರೆಡಿ ಇದ್ದಾರೆ. ಆದರೆ ಅದೆಲ್ಲ ನಮ್ಮ ಅಣ್ಣ ಅವ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್. ಅವರು ಹೇಳಿದ್ರು ಆ ವೇಳೆಗೆ ಸಾವುಕಾರ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರೂ ದೊಡ್ಡ ಮನೆಯವರು ಬೇರೆ ಬೇರೆ ಪೂಲ್ಗೆ ಹೋಗ್ತಾರೋ, ಅವರಲ್ಲಿ ಸ್ವಿಮ್ಮಿಂಗ್ ಇರಲಿ, ಬ್ಯಾಡ್ಮಿಂಟನ್ ಇರಲಿ, ಜಿಮ್ ಇರಲಿ ಮಾಡ್ತಾರೋ. ನಮ್ಮ ಬಡವ್ರ ಮಕ್ಕಳು ಅಲ್ಲೇ ಹೋಗಬೇಕು. ಅದರ ಸಲುವಾಗಿ ಒಂದು ಸಣ್ಣ ಗಿರ್ಪಿನಿಲ್ಲ, ಒಂದು ಇಂಟರ್ನ್ಯಾಷನಲ್ ಗ್ರೇಡ್ 50 ಮೀಟರ್ ಸ್ವಿಮ್ಮಿಂಗ್ ಪೂಲ್ ಒಂದು 3 ಅವರ್ ಪ್ಲ್ಯಾನ್ ಮಾಡಿದರು. ಮತ್ತು 2 ವರ್ಷದಿಂದ ಇದರದ್ದು ಯೂಸ್ದಲ್ಲೇ ಬಂದಿಲ್ಲ, ಇನಾಗ್ರೇಷನ್ ಆಗಲಿಲ್ಲ. ಇವತ್ತು ಅದು ಟುಡೇ ದ ಡೇ ಹಸ್ ಕಮ್ ದಟ್ ಹಿಸ್ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ಅವ್ರದ್ದು ಏನು ಕಲ್ಪನೆ ಮಾಡಿದ್ರು ಇವತ್ತು ಅದು ಖರೆ ಆಗಿ ಮುಂದೆ ಬಂದೈತಿ. ಇಟ್ ಹಸ್ ಕಮ್ ಟ್ರೂ ಟುಡೇ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಫಾರ್ ಥಿಂಕಿಂಗ್ ಅಬೌಟ್ ದಿಸ್ ಪ್ರಾಜೆಕ್ಟ್ ಫಾರ್ ದಿ ಪುವರ್ ಚಿಲ್ಡ್ರನ್. ನಾವು ಯಾವಾಗ ಹೇಳ್ತೀರಿ ಏಷ್ಯಾ ಗೇಮ್ಸಲ್ಲಿ ನಮ್ಮ ಮಕ್ಕಳು ಸ್ವಿಮ್ಮಿಂಗ್ಗೆ ಮುಂದೆ ಬರೋದಿಲ್ಲ, ಒಲಿಂಪಿಕ್ಸಲ್ಲೇ ಮುಂದೆ ಬರೋದಿಲ್ಲ, ಬೆಲ್ಗಾಮ್ದಲ್ಲಿ ದಸರಾಗೆ ಬರೋದಿಲ್ಲ. ದಿಸ್ ವಿಲ್ ಬಿ ಅನ್ ಎಕ್ಸಾಂಪಲ್. ಇಲ್ಲೇ ಇಂಟರ್ನ್ಯಾಷನಲ್ ಸಲುವಾಗಿ, ಏಷ್ಯಾ ಸಲುವಾಗಿ, ನ್ಯಾಷನಲ್ ಸಲುವಾಗಿ ಇಲ್ಲೇ ಪ್ರಾಕ್ಟೀಸ್ ಮಾಡಿ ದೇ ಕ್ಯಾನ್ ಕಮ್ ಅಪ್. ನಾವು
ಉಳ್ಬತ್ತೆ ಅವ್ರಿಗೆ, ಶೀತಲ್ ಅವ್ರಿಗೆ ಮತ್ತು ಪವಾರ್ ಅವ್ರಿಗೆ ಮತ್ತು ಆಬಾ ಸ್ಪೋರ್ಟ್ಸ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಪ್ಲೀಸ್ ಟ್ರೈ ಆ್ಯಂಡ್ ಟ್ರೈನ್ ದಿಸ್ ಚಿಲ್ಡ್ರನ್ ನೈಸ್ಲಿ. ನಮ್ದು ಯಾವಾಗ ನಂದು ವಿನಂತಿ ಮಾಡೋದು, ಆದೇಶ ಮಾಡೋದಿಲ್ಲ, ವಿನಂತಿ ಮಾಡೋದು ಕೆಲಸ. ನಮ್ದು ಟ್ರೈನ್ ದಿಸ್ ಚಿಲ್ಡ್ರನ್, ಲೆಟ್ ದೆಮ್ ಕಮ್ ಅಪ್, ಗಿವ್ ದೆಮ್ ಎನ್ ಅಪರ್ಚುನಿಟಿ. ಅವ್ರ ಚಿಲ್ಡ್ರನ್ ಆರ್ ಅವರ್ ಫ್ಯೂಚರ್, ನಮ್ಮ ದೇಶದ ಭವಿಷ್ಯ ಅವರು, ಅವ್ರ ಮುಂದೆ ಬರಬೇಕು. ಇದು 2 ವರ್ಷದಿಂದ ನಾ ಪ್ರಯತ್ನ ಮಾಡ್ತಾ ಇದ್ದೆ, ಇದು ಮಾಡೋನು. ನಮ್ಮದು ಆಯುಕ್ತರು ಮತ್ತು ನಮ್ಮದು AEE ಮತ್ತು ಇಂಜಿನಿಯರ್ಸ್ ಮತ್ತು ಕಾರ್ಪೊರೇಷನ್ ಆಫೀಷಿಯಲ್ಸ್ ಎಲ್ಲ ಒಂದಾಗೆ ಒಕ್ಕಟ್ಟಾಗೆ ದೇ ಹ್ಯಾವ್ ಮೇಡ್ ದಿಸ್ ಕಮ್ ಟ್ರೂ ಟುಡೇ, ದಿಸ್ ರಿಯಾಲಿಟಿ ಟುಡೇ. ಆಯುಕ್ತರು ಮೇಡಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಭಾಳಷ್ಟು ಅಡಚಣೆ ಬಂದಿದ್ದು, ಟೆಂಡರ್ದಲ್ಲಿ ಹಿಂಗೆ ಬೇಕು, ಹಂಗೆ ಬೇಕು, ಇದು ಬೇಕು, ಅದರಿಂದ ಗೌರ್ಮೆಂಟ್ ಫಾರ್ಮಾಲಿಟೀಸ್ ಇರ್ತಾವೆ. ಅದು ಕೀಪಿಂಗ್ ಎವ್ರಿಥಿಂಗ್ ಅಸೈಡ್, ಲೀಗಲಿ ಹೆಂಗೆ ಮಾಡಬೇಕು ಅವ್ರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಎಲ್ಲರಿಗೆ ಒಂದು ಮಾತು ಹೇಳ್ತೀನಿ ನಾನು ಲಾಸ್ಟ್, ನಾವು ಎಲ್ಲರೂ ಒಕ್ಕಟ್ಟಾಗೆ ನಮ್ಮ ಮಕ್ಕಳದ್ದು ಭವಿಷ್ಯ ನಾವು ಮಾಡೋಣ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ. ಉದ್ಘಾಟನೆ ಆಯಿತು, ರಿಬಿನ್ ಕಟ್ ಆಯಿತು. ಅವ್ರು ಏನು ಹೇಳಿದಾರೆ, ಅವ್ರು ನಮ್ಗೆ ಏನು ರಿಕ್ವೆಸ್ಟ್ ಮಾಡಿದ್ರು ಅಥವಾ ಆದೇಶ ಕೊಟ್ಟಿದ್ರು, ಅದನ್ನು ನಾವು ಎಲ್ಲ ಆಬಾ ಸ್ಪೋರ್ಟ್ಸ್ ವತಿಯಿಂದ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ, ಅವ್ರದ್ದು ನಮ್ಮ ಪ್ರತಿಯೊಂದು ಇದರೊಳಗೆ ಅವ್ರಿಗೆ ಸಪೋರ್ಟ್ ಬೇಕು. ಯಾಕಂದರೆ ಇದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಆ ಚಾಲನೆ ಮಾಡಬೇಕಂದ್ರೆ ಅದು ಒಂದು ಸ್ವಲ್ಪ ಕಷ್ಟ. ನಾವು ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್ ಗೋವಾ ವೇಸ್ ಅದನ್ನು ಕೂಡ ಲಾಸ್ಟ್ 4 ವರ್ಷದಿಂದ ಮಾಡ್ತಾಯಿದ್ದೀವಿ. ಅದು ಒಂದು ಒಳ್ಳೆಯ ಸ್ಥಿತಿಯೊಳಗೆ ನಾವು ತೊಗೊಂಡು ಬಂತು. ಹುಡುಗರಿಗೆ ಸಾಕಷ್ಟು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಭಾಳಷ್ಟು ಮಾಡಿದ್ವಿ. ಈ ಸ್ವಿಮ್ಮಿಂಗ್ ಪೂಲ್ ಒಲಿಂಪಿಕ್ ಲೆವೆಲ್ ಸ್ಟ್ಯಾಂಡರ್ಡ್ ಈ ಒಂದು ವಿಷನ್ ಇಟ್ಕೊಂಡು ಫಿರೋಜ್ ಶೇಖ್ ಅವರು ಒಂದು ಉದ್ದೇಶದಿಂದ ಅದು ಮಾಡಿದರು. ಆಮೇಲೆ ಚಾಲನೆಗಳಿಗೆ ಬರಲಿಲ್ಲ. ನಾನು ಯೋಜನಾ ಸೇವಾ ಕ್ರೀಡಾ ಇಲಾಖೆ ಒಳಗೆ 32 ವರ್ಷ ಕರ್ನಾಟಕ ಸ್ಟೇಟ್ ಕೋಚ್ ಆಗಿ ಭಾಳಷ್ಟು ಹುಡುಗರಿಗೆ ರೆಡಿ ಮಾಡಿ ಕರ್ನಾಟಕ ಟೀಮ್ ಕೂಡ ನ್ಯಾಷನಲ್ಗೆ ಕರ್ಕೊಂಡೋಗಿ ಗೆದ್ದು ಬಂತು, ಸುವರ್ಣ ಪದಕ ಗೆದ್ದು ಬಂದು ನಾವು ಬಂದಿದ್ವಿ. ಈ ಪೂಲ್ ರನ್ ಆಗಬೇಕಂದ್ರೆ ಈ ಯಾವುದು ಸ್ಥಿತಿ ಒಳಗೆ ಇತ್ತು ಅದೆಲ್ಲ ಫೋಟೋ ನಮ್ಮ ಕಡೆ ಇದೆ. ಈಗ ಆ ಸ್ಥಿತಿ ಮತ್ತು ಈ ಸ್ಥಿತಿ ನೋಡಿದರೆ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಭಾಳಷ್ಟು ಸಹಕಾರ್ಯ, ಅಂದರೆ ಪ್ರತಿಯೊಂದು ನಾವು ಏನು ಹೇಳಿದೆ ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ. CCTV ಇರಲಿ, ಕ್ಯಾಮೆರಾ, ಸ್ವಿಮ್ಮಿಂಗ್ ಪೂಲ್ ನೀರು ಬಗ್ಗೆ ಇರಲಿ, ಆ ಸೈಡ್ ಎಲ್ಲ ಕ್ಲೀನಿಂಗ್ ಇರಲಿ, ಅಥವಾ ಫಿಲ್ಟ್ರೇಷನ್ ಪ್ಲಾಂಟ್ ರಿಪೇರಿ ಇರಲಿ, ಎಲ್ಲ ಅವರು ಕೊಟ್ಬಿಟ್ರು. ಇವನ್ ಹೊಸ ಬೋರ್ ಹಾಕೊಂಡು ನಾವು ಮಾಡಿದ್ರು. ಅದು ಎಷ್ಟು ಕೊಟ್ಟನೋ ಅದು ಈಗ ನೀರು ನಮಗೆ ಸಾಲೋದಿಲ್ಲ ಒಂದು ಹೇಳಬೇಕಾಗುತ್ತೆ. ನಮಗೆ ಈ ಕಾರ್ಪೊರೇಷನ್ ರೆಗ್ಯುಲರ್ ನೀರು ಬಂದರೆ ಈ ಶಾಸಕರ ಮಗನಾದ ಅಮ್ಮನ್ ಸೇಠ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಅಬಾ ಸಂಸ್ಥೆ ಕ್ಲಬ್ ಪರವಾಗಿ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶಾಸಕರಿಗೆ ಹಾಗೂ ಈ ವಾರ್ಡ್ನ ಕಾರ್ಪೊರೇಟರ್ಸ್ ಅವರಿಗೆ ಮತ್ತು ಅಬ್ಬಾ ಫೌಂಡೇಶನ್ನ ಎಂಟೈರ್ ಪದಾಧಿಕಾರಿಗಳಿಗೆ ಹಾಗೂ ಕನ್ನಡ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಸಾರ್ವಜನಿಕರಿಗೆ ನಾನು ನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದು ಬಹಳಷ್ಟು ವರ್ಷಗಳಿಂದ ನಮ್ಮ ಶಾಸಕರ ಅನುದಾನ ಹಾಗೂ ನಮ್ಮ ಕಾರ್ಪೊರೇಷನಿಂದ ಏನು ನಾವು ಕೆಲಸ ಮಾಡಿದ್ವಿ, ತಾಂತ್ರಿಕ ದೋಷಗಳಿಂದ ಇದು ಶುರುವಾಗೋಕ್ಕೆ ಬಹಳಷ್ಟು ಅಡೆತಡೆಗಳು ಆಗಿದ್ವು. ಆದರೆ ಮಾನ್ಯ ಶಾಸಕರ ಒಂದು ಕಾಳಜಿಯಿಂದಾಗಿ ಒಂದು ಸಭೆ ನಡೆಯುತ್ತೆ. ಇದೊಂದು ಸ್ವಾರಸ್ಯಕರವಾದ ಒಂದು ಸಭೆ ಆಗುತ್ತೆ. ಅಲ್ಲಿ ಸರ್ ಎಲ್ಲರಿಗೂ ಫಸ್ಟು ಗರಜ್ನ ಬರಜ್ನ ಎಲ್ಲ ಆಗ್ಬಿಡ್ತು. ಅಂದರೆ ಇದು ಆಗ್ತಾ ಇಲ್ಲ, ನಾನು ಏನು ಮಾಡಲಿ, ಇದು ಆಗಲೇಬೇಕು ಅಂತ ಸರ್ ಒಂದು ಇದನ್ನು ಹೇಳಿದ್ರು. ಅದಾದ ನಂತರ ನಾವೊಂದು ಏನಾದರೂ ಮಾಡಲೇಬೇಕು ಅಂತಂತ ಹೇಳಿ ಫೈನ್ ಟ್ಯೂನ್ ಮಾಡಿ ನಾವೊಂದು ಆಪ್ಷನ್ಗೆ ಕರೆದಾಗ ನಮ್ಮ ಅಬ್ಬಾ ಫೌಂಡೇಶನ್ ಅವರು ಟೆಂಡರ್ನಲ್ಲಿ ಭಾಗವಹಿಸಿ ತೊಗೊಂಡ್ರು. ಅವ್ರಿಗೂ ಸಹಿತ ನಾನು ಇಲ್ಲಿ ಬಂದು ಚೆಕ್ ಮಾಡುವಾಗ ಒಂದಷ್ಟು ನ್ಯೂನ್ಯತೆಗಳನ್ನ ಹೇಳಿದರು, ಅದನ್ನೆಲ್ಲ ಸರಿನೂ ಪಡಿಸಿದ್ರು. ನಾವು ಅವ್ರ ಜೊತೆಗೆ ಇದ್ದೀವಿ. ಇದೊಂದು 50 ಮೀಟರ್ ದೊಡ್ಡ ಒಂದು ಸ್ವಿಮ್ಮಿಂಗ್ ಪೂಲ್ ಅಂತ ಅವ್ರು ಈಗಾಗಲೇ ತಮ್ಮೆಲ್ಲರಿಗೂ ಹೇಳಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹಿತ ಎಲ್ಲ ಸ್ಪರ್ಧೆಗಳೆಲ್ಲ ಆಗಬೇಕು. ಶಾಸಕರ ಒಂದು ಇದನ್ನಂತೆ, ಅವರ ಒಂದು ಡ್ರೀಮ್ನಂತೆ ಇಲ್ಲಿ ಹೆಚ್ಚಿನ ಸ್ಪರ್ಧಿಗಳು ಬಂದು ಇಂಟರ್ನ್ಯಾಷನಲಲ್ಲಿ ಒಲಿಂಪಿಕ್ಸ್ನಲ್ಲೆಲ್ಲ ಗೆಲ್ಲಿ ಅನ್ನೋದು ನಮ್ಮೊಂದು ಆಶಯ ಇದೆ.
ಅದರಂತೆ ತಾವು ಸಹಿತ ಬಹಳ ಉತ್ತಮವಾಗಿ ಸಾರ್ವಜನಿಕರಿಗೆ ಮತ್ತು ಸ್ಪೆಷಲಿ ಮಕ್ಕಳಿಗೆ ಇದನ್ನು ಅಟ್ರಾಕ್ಷನ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಶಾಸಕರದ್ದು ಒಂದು ಕೋರಿಕೆ ಏನಿತ್ತು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಮತ್ತು ಅತಿ ಬಡ ಕುಟುಂಬ ಮಕ್ಕಳಿಗೆ ಇದನ್ನು ಅವ್ರ ಕೈಗೆ ಇಟ್ಕುವಂತೆಗೆ ಸೇವೆ ಕೊಡಬೇಕು ಅಂತಿತ್ತು. ಅದನ್ನು ನಾವು ಸರ್ ಹತ್ರ ಮಾತಾಡ್ತೀವಿ ಎಷ್ಟು ರೂಪಾಯಿ ಅಂತಂದು ಹೇಳಿ ಆ ಮಕ್ಕಳಿಗೂ ತಾವು ಸೇವೆಗಳನ್ನ ಎಕ್ಸ್ಟೆಂಡ್ ಮಾಡಿ ಅನ್ನೋದು ನಮ್ಮದೊಂದು ಒಂದು ಅನಿಸಿಕೆ ಆಗಿದೆ. ಇನ್ನು ಇಲ್ಲಿ ನಡೆದಿರುವಂಥ ಎಲ್ಲ ಸಾರ್ವಜನಿಕರು ಇದರ ಉಪಯೋಗನ ಪಡೀಲಿ. ಮತ್ತಷ್ಟು ಪಾಪ್ಯುಲರ್ ಮಾಡೋದಕ್ಕೆ ನಾವು ನಮ್ಮ ಕಾರ್ಪೊರೇಷನಿಂದ ಎಷ್ಟು ಸಾರ್ವಜನಿಕ ಪ್ರಕಟಣೆ ಕೊಡ್ತೀವಿ ಅದರ ಮೇಲೆ ಅದು ಡಿಪೆಂಡ್ ಇರುತ್ತೆ. ಸೊ ಇಷ್ಟನ್ನು ಮಾತಾಡೋಕ್ಕೆ ಕೊಟ್ಟಂಥ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ.